ತಂದಾನೇ ನನಿತಾನ. ರೇಷ್ಮೆ ನಮ್ಮ ನಾಡಿನ ಹೆಮ್ಮೆಯ ವಾಣಿಜ್ಯ ಬೆಳೆ. ರೇಷ್ಮೆ ಹುಳುಗಳ ಏಕೈಕ ಆಹಾರ ಹಿಪ್ಪುನೇರಳೆ ಸೊಪ್ಪು. ಹಾಗಾಗಿ ಗುಣಮಟ್ಟದ ರೇಷ್ಮೆ ಪಡೆಯಲು ಉತ್ತಮ ಹಿಪ್ಪುನೇರಳೆ ಸೊಪ್ಪು ಅವಶ್ಯ. ರೇಷ್ಮೆ ಬೆಳೆಗಾರರು ಅಧಿಕ ಇಳುವರಿ ನೀಡುವ ಸುಧಾರಿತ ಹಿಪ್ಪುನೇರಳೆ ಸೊಪ್ಪು ಬೆಳೆಯುವುದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಮೈಸೂರಿನಲ್ಲಿರುವ ಕೇಂದ್ರ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಹಲವಾರು ಸುಧಾರಿತ ಹಿಪ್ಪುನೇರಳೆ ತಳಿಗಳನ್ನು ಬಿಡುಗಡೆ ಮಾಡಿದೆ. V1 ಎಂಬ ತಳಿ ಇತರ ಸುಧಾರಿತ ತಳಿಗಳಿಗೆ ಹೋಲಿಸಿದಲ್ಲಿ ಅಧಿಕ ಇಳುವರಿ ನೀಡಬಲ್ಲ ತಳಿಯಾಗಿದ್ದು ರೇಷ್ಮೆ ಕೃಷಿಕರಿಗೆ ವರದಾನದಂತಿದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹಿಪ್ಪುನೇರಳೆ ತಳಿಗಳನ್ನು ಈಗಾಗಲೇ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರಿನವರು V1 ಅನ್ನೋ ಒಂದು ಹಿಪ್ಪುನೇರಳೆ ತಳಿಯನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಈ ಹಿಪ್ಪುನೇರಳೆ ತಳಿ M5 ತಳಿಗೆ ಹೋಲಿಸಿದರೆ ಅಧಿಕ ಇಳುವರಿಯನ್ನು ಕೊಡುತ್ತದೆ. ಅಂದರೆ M5 ತಳಿ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ಗೆ ಸುಮಾರು 35,000 ಕಿಲೋ ಸೊಪ್ಪನ್ನು ಕೊಡೋದಾದರೆ ಈ V1 ಅನ್ನೋ ತಳಿ ಸುಮಾರು 55,000 ರಿಂದ 60,000 ಕಿಲೋಗ್ರಾಮ್ ಅಷ್ಟು ಇಳುವರಿನ ಒಂದು ಹೆಕ್ಟೇರ್ಗೆ ಒಂದು ವರ್ಷಕ್ಕೆ ಕೊಡುತ್ತದೆ. ಇದರ ಗಿಡಗಳು ಭಾಳ ವೇಗವಾಗಿ ಬೆಳೆಯುತ್ತೆ ಮತ್ತು ಇದರ ರೆಂಬೆಗಳು ನೇರವಾಗಿದ್ದು ಎಲೆಗಳು ಭಾಳ ಅಗಲವಾಗಿ ಮತ್ತು ಮಂದವಾಗಿ ಇರುತ್ತದೆ ಮತ್ತು ಈ ಎಲೆಗಳು ದಟ್ಟ ಹಸಿರು ಬಣ್ಣದಿಂದ ಕೂಡಿ ಹೊಳಪಿನಿಂದ ಇರುತ್ತದೆ. ಈ V1 ತಳಿನಲ್ಲಿ 85% ಬೇರು ಬಿಡ್ತಕ್ಕಂಥ ಒಂದು ಶಕ್ತಿ ಇದೆ. ಅದೇ ಥರ ಎರಡು ಗಿಣ್ಣುಗಳು ಅಥವಾ ಎರಡು ಎಲೆಗಳ ಅಂತರ ಏನು ಇಂಟರ್ನೋಡಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಆ ಇಂಟರ್ನೋಡಲ್ ಡಿಸ್ಟೆನ್ಸು ಸಹ ಕಡಿಮೆ ಇರಬೇಕಾಗುತ್ತದೆ. ಸೊ ಹಂಗಾಗಿ ಈ V1 ತಳಿನಲ್ಲಿ 5 ರಿಂದ 5.5 ಸೆಂಟಿಮೀಟರ್ ಅಷ್ಟು ಎರಡು ಎಲೆಗಳ ಅಥವಾ ಎರಡು ಗಿಣ್ಣುಗಳ ನಡುವಿನ ಅಂತರ ಕಡಿಮೆ ಇರ್ತದೆ. ಸೊ ಅದೇ ಥರ ಆ ಸೊಪ್ಪಿನಲ್ಲಿ ನೀರಿನ ಅಂಶ 76 ರಿಂದ 77% ಇರ್ತದೆ. ಅದೇ ಥರ ಒಂದು ಉತ್ತಮವಾದ ಸೊಪ್ಪು ಅಂತ ಹೇಳಿದ್ರೆ ಅದನ್ನು ಸೊಪ್ಪನ್ನು ಕಿತ್ತ ನಂತರ 6 ಗಂಟೆಗಳ ತನಕ ಅಧಿಕ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಒಂದು ಶಕ್ತಿ ಇರಬೇಕಾಗುತ್ತೆ. ಸೊ ಈ ಒಂದು ಶಕ್ತಿನೂ ಸಹ V1 ತಳಿನಲ್ಲಿ ಜಾಸ್ತಿ ಇದೆ. 90 ರಿಂದ 92% ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಒಂದು ಶಕ್ತಿ ಈ ಒಂದು V1 ತಳಿಗೆ ಇದೆ. ಅದೇ ಥರ ಈ ತಳಿಯಲ್ಲಿ ಸಾಲ್ಯುಬಲ್ ಶುಗರ್ಸ್ ಅಥವಾ ಸಕ್ಕರೆ ಅಂಶ 25% ಇರ್ತದೆ. ಅದೇ ಥರ ಸಾಲ್ಯುಬಲ್ ಪ್ರೋಟೀನ್ಸ್ ಅಂತ ಏನು ನಾವು ಕರಿತೀವಿ ಅದು ಸಹ 15 ರಿಂದ 16% ಇರ್ತದೆ. ಸೊ ಹಂಗಾಗಿ ಈ ತಳಿಯು ಎಲ್ಲ ಒಂದು ದೃಷ್ಟಿಯಿಂದ ಭಾಳ ಅಧಿಕ ಇಳುವರಿಯನ್ನು ಮತ್ತು ಉತ್ತಮ ಗುಣಮಟ್ಟದ ಸೊಪ್ಪನ್ನು ಸಹ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಒಂದು ತಳಿ ಎಲ್ಲ ಪ್ರದೇಶಗಳಲ್ಲಿ ಈಗ ಹರಡಿಕೊಂಡು 80% ರೇಷ್ಮೆ ಕೃಷಿ ವ್ಯವಸಾಯದಲ್ಲಿ V1 ತಳಿಯು ಭಾಳ ಪ್ರಚಲಿತ ಆಗಿದೆ. V1 ತಳಿಗೆ ಸಾಮಾನ್ಯವಾಗಿ ಈ ಕಾಂಡದ ಕ್ಯಾಂಕರ್ ಮತ್ತು ಕಪ್ಪು ಕೂಳೆ ರೋಗ ಅನ್ನೋ ರೋಗಗಳು ಭಾಳ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಆದ್ದರಿಂದ ರೈತರಾದ ತಾವುಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿ ಸರಿ ಕಟಾವಾದ ಮೇಲೆ ಆ ಕಟ್ ಮಾಡಿರ್ತಕ್ಕಂಥ ಒಂದು ಭಾಗಕ್ಕೆ ಒಂದು ಜಾಗಕ್ಕೆ ನಾವು 2.2% ಬೆವಿಸ್ಟಾನ್ ಶಿಲೀಂಧ್ರನಾಶಕವನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಇದೇ ಥರ ಪ್ರತಿಯೊಂದು ಬೆಳೆಯನ್ನು ತೆಗೆದುಕೊಂಡು ಆದಮೇಲೆ ಪ್ರೂನ್ ಮಾಡಿದ್ಮೇಲೆ ನೀವು ಈ ಬ್ಯಾವೆಸ್ಟಿನನ್ನು ಸಿಂಪಡಣೆ ಮಾಡೋದ್ರಿಂದ ಈ ರೋಗಗಳನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯವಾಗ್ತದೆ. ತಲಘಟ್ಟಪುರದಲ್ಲಿರುವ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬಿಡುಗಡೆ ಮಾಡಿರುವ ವಿಶಾಲ ತಳಿ V1 ತಳಿಗಿಂತ ಅಧಿಕ ಇಳುವರಿ ನೀಡಬಲ್ಲದು. ಇದನ್ನು ನೀರಾವರಿ ಮತ್ತು ಮಳೆಯಾಶ್ರಿತ ಎರಡರಲ್ಲೂ ಬೆಳೆಯಬಹುದಾಗಿದೆ. ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಲಘಟ್ಟಪುರ ಇವರು ಅನೇಕ ಸಂಶೋಧನೆಗಳನ್ನು ನಡೆಸಿ ಹಲವಾರು ಹೊಸ ಹಿಪ್ಪನೇರಳೆ ತಳಿಗಳನ್ನು ಈಗಾಗಲೇ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಅವುಗಳಲ್ಲಿ ಈ ವಿಶಾಲ ಅನ್ನೋ ಒಂದು ಹಿಪ್ಪನೇರಳೆ ತಳಿ ಭಾಳ ಪ್ರಮುಖವಾದದ್ದು. ಈ ಒಂದು ಹಿಪ್ಪನೇರಳೆ ತಳಿಯನ್ನು ಏನಪ್ಪ ಇದರಲ್ಲಿ ಒಳ್ಳೆಯ ಗುಣಗಳು ಅಂತ ಹೇಳಿದ್ರೆ, ಈ ಒಂದು ಹಿಪ್ಪನೇರಳೆ ತಳಿಯನ್ನು ನೀರಾವರಿ ಮತ್ತು ಮಳೆ ಆಶ್ರಿತ ಎರಡೂ ಪ್ರದೇಶಗಳಲ್ಲಿ ಬೆಳಿಬೋದು. ಅದೇ ಥರ ಸೊಪ್ಪನ್ನು ಬಿಡಿಸಿ ಮತ್ತು ರೆಂಬೆಗಳನ್ನು ಕಟಾವು ಮಾಡಿ ಸಹ ಈ ಹಿಪ್ಪನೇರಳೆ ತಳಿಗಳನ್ನು ನಾವು ಬೆಳೆಸೋದಕ್ಕೆ ಸಾಧ್ಯವಿದೆ. ಆಮೇಲೆ ಮಳೆ ಆಶ್ರಿತ ಪ್ರದೇಶದಲ್ಲೂ ಸಹ ನಾವು ಈ ಹಿಪ್ಪನೇರಳೆ ತಳಿಯನ್ನು ಬೆಳೆದು ಅಧಿಕ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತದೆ. ಸೊ ಈ ಒಂದು ಹಿಪ್ಪನೇರಳೆ ತಳಿ ಅಖಿಲ ಭಾರತ ಮಟ್ಟದ ಸಹಯೋಜಿತ ಸುಧಾರಿತ ಹಿಪ್ಪನೇರಳೆ ತಳಿಗಳ ಮೌಲ್ಯಮಾಪನ ಎರಡರಲ್ಲಿ ಸುಮಾರು ಭಾರತ ದೇಶದ ರೇಷ್ಮೆ ಮಂಡಳಿಯವರು ಈ ಒಂದು ಪ್ರಯೋಗನ ನಡೆಸಿ ಸುಮಾರು 17 ಸೆಂಟರ್ಗಳಲ್ಲಿ ಈ ಪ್ರಯೋಗಗಳನ್ನು ನಡೆಸಿದ್ರು. ಈ ಪ್ರಯೋಗದಿಂದ ನಾವು ಕಂಡುಕೊಂಡಿದ್ದು ಏನಪ್ಪ ಅಂತ ಹೇಳಿದ್ರೆ, V1 ತಳಿಗೆ ಹೋಲಿಸಿದರೆ ಈ ತಳಿಯ ಸೊಪ್ಪಿನ ಇಳುವರಿ 7 ರಿಂದ 9% ಜಾಸ್ತಿ ಇದೆ ಅಂತ ಕಂಡು ಬಂದಿದೆ. ಅದೇ ಥರ ಸೊಪ್ಪಿನ ಗುಣಮಟ್ಟನೂ ಸಹ
V1 ತಳಿಗಿಂತ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕಂಡುಕೊಂಡು ಬಂದಿದೆ. ಈ ಒಂದು ಇಪ್ಪನೇರಳೆ ತಳಿ ಇಳುವರಿ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ಗೆ ಸುಮಾರು 65ರಿಂದ 70 ಟನ್ಗಳಷ್ಟು ನೀರಾವರಿ ಆಶ್ರಿತದಲ್ಲಿ ಇರ್ತದೆ. ಮತ್ತು ಮಳೆ ಆಶ್ರಿತ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ಗೆ ಸುಮಾರು 25ರಿಂದ 30,000 ಕಿಲೋಗ್ರಾಮ್ಗಳಷ್ಟು ಇಳುವರಿಯನ್ನು ಇದು ಕೊಡ್ತದೆ. ಈ ತಳಿ V1 ತಳಿಗೆ ಹೋಲಿಸಿದರೆ ಅಧಿಕ ವೇಗವಾಗಿ ಬೆಳೆಯುತ್ತದೆ. ಆದ್ದರಿಂದ ನಾವು ಒಂದು ವರ್ಷಕ್ಕೆ 5 ರಂಬೆ ಪದ್ಧತಿಯಿಂದ ಬೆಳೆ ಏನು ತೊಗೊಳ್ತೀವಿ ಅದರ ಬದಲು 6 ಬೆಳೆಯನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನೀರಾವರಿಯ ಅನುಕೂಲದಲ್ಲಿ ಎಲೆ ಬಿಡಿಸಿ ಸಹ ನಾವು ಇದನ್ನು ವ್ಯವಸಾಯ ಮಾಡ್ಬೋದು. ಸೊ ಈ ತಳಿಯ ರೆಂಬೆಗಳು ನೇರವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತದೆ, ಭಾಳ ವೇಗವಾಗೂ ಸಹ ಬೆಳೆಯುತ್ತದೆ ಮತ್ತು ಎಲೆಗಳು ದಟ್ಟವಾಗಿ ಮತ್ತು ದಟ್ಟ ಹಸಿರು ಬಣ್ಣದಿಂದ ಕೂಡಿದ್ದು ಸ್ವಲ್ಪ ಒರಟಾಗಿ ಇರ್ತದೆ. ಸೊ ಈ ಎಲೆಗಳಲ್ಲಿ ಈ ಇಪ್ಪನೇರಳೆ ವಿಶಾಲ ಇಪ್ಪನೇರಳೆ ತಳಿಯ ಬೇರು ಬಿಡುವಿಕೆ ಶೇಕಡ 90ರಷ್ಟು ಇರುತ್ತದೆ ಮತ್ತು ಎರಡು ಎಲೆಗಳ ನಡುವಿನ ಅಂತರ 5ರಿಂದ 6 ಸೆಂಟಿಮೀಟರ್ ಇರ್ತದೆ. ಆಮೇಲೆ ನೀರಿನ ಅಂಶ, ಈ ಸೊಪ್ಪಿನಲ್ಲಿ ನೀರಿನ ಅಂಶ ಶೇಕಡ 76ರಿಂದ 77% ಇರ್ತದೆ ಮತ್ತು ನೀರನ್ನು 6 ಗಂಟೆಗಳ ತನಕ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಅಂಶ 95ರಿಂದ 96% ಇರ್ತದೆ. ಸೊ ಅದೇ ಥರ ಕರಗುವ ಸಕ್ಕರೆ ಅಂಶ ಇದರಲ್ಲಿ 26% ಇರ್ತದೆ. ಕರಗುವ ಪ್ರೋಟೀನ್ ಬಂದ್ಬಿಟ್ಟು 15ರಿಂದ 16% ಇರ್ತದೆ. ಸೊ ಈ ಒಂದು ಇಪ್ಪನೇರಳೆ ತಳಿ ಈಗ ನಾವು ಆಗಲೇ ಪ್ರಚಾರ ಮಾಡ್ತಾಯಿದ್ದೀವಿ. ದಕ್ಷಿಣ ಭಾರತ ಅದರಲ್ಲೂ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ವೆರೈಟಿನ ನಾವು ಈಗಾಗಲೇ ಪಸರಿಸಿದ್ದೀವಿ. ಸುಮಾರು 450 ಎಕರೆಗೆ ಆಗುವಷ್ಟು ಬಿತ್ತನೆ ಕಡ್ಡಿಗಳನ್ನು ಮತ್ತು ಬಿತ್ತನೆ ಸಸಿಗಳನ್ನು ಈಗಾಗಲೇ ಸುಮಾರು 160ರಿಂದ 175 ರೈತರುಗಳಿಗೆ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಉತ್ತಮ ಗುಣಮಟ್ಟದ ಸೊಪ್ಪನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಈ ಇಪ್ಪನೇರಳೆ ಹುಳು ಸಾಕಾಣಿಕೆ ಏನಿದೆಯಲ್ಲ ಅಲ್ಲೂ ಸಹ ಗೂಡಿನ ಇಳುವರಿ ಮತ್ತು ಗೂಡಿನ ಗುಣಮಟ್ಟ ಸಹ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಂಡುಕೊಂಡಿದ್ದಾರೆ. ಮತ್ತು ಮಳೆ ಆಶ್ರಿತ ಪ್ರದೇಶದಲ್ಲೂ ಸಹ ಈ ತಳಿಯನ್ನು ನಾವು ಭಾಳಷ್ಟು ಜನ ರೈತರು ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. V1 ತಳಿನ ಮಳೆಯ ಆಶ್ರಿತ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಈ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿರ್ತಕ್ಕಂತಹ ವಿಶಾಲ ಅನ್ನೋ ತಳಿ ಮಳೆ ಆಶ್ರಿತ ಪ್ರದೇಶದಲ್ಲೂ ಸಹ ಅಧಿಕ ಇಳುವರಿಯನ್ನು ಕೊಡುತ್ತದೆ. ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ಗೆ ಸುಮಾರು 25ರಿಂದ 30 ಟನ್ಗಳಷ್ಟು ಇಳುವರಿನ ಈ ತಳಿ ನೀಡುತ್ತೆ ಅಂತ ಹೇಳ್ಬಿಟ್ಟು ಕಂಡು ಬಂದಿದೆ. ಇದೇ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸುವರ್ಣ 2 ತಳಿ ವೇಗವಾಗಿ ಬೆಳೆಯುತ್ತದೆ. ಅಲ್ಲದೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಅಧಿಕವಾಗಿ ಹೊಂದಿರುವ ಸುವರ್ಣ 2 ಕೇವಲ ನೀರಾವರಿ ಅನುಕೂಲದಲ್ಲಿ ಮಾತ್ರ ಬೆಳೆಯಬಹುದಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಸುವರ್ಣ 2 ಅನ್ನೋ ಒಂದು ಹೊಸ ಇಪ್ಪನೇರಳೆ ತಳಿಯನ್ನು ರೈತರಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಈ ತಳಿನೂ ಅಷ್ಟೇ ಸುಮಾರು 260 ಎಕರೆ ಪ್ರದೇಶಗಳಲ್ಲಿ ಈ ಆಗುವಷ್ಟು ನಾವು ಬಿತ್ತನೆ ಕಡ್ಡಿಗಳನ್ನು ರೈತರಿಗೆ ಕೊಟ್ಟಿದ್ದೀವಿ. ಸುಮಾರು 140 ರೈತರುಗಳು ಈ ಒಂದು ತಳಿಯ ಪ್ರಯೋಜನ ಪಡೆದು ಬೆಳೆಸ್ತಾ ಇದ್ದಾರೆ. ಈ ತಳಿನೂ ಅಷ್ಟೇ ಭಾಳ ವೇಗವಾಗಿ ಬೆಳೆಯುತ್ತೆ ಮತ್ತು ನೇರವಾಗಿ ಬೆಳೆಯುತ್ತೆ. ಎಲೆಗಳು ಸ್ವಲ್ಪ ಮಂದವಾಗಿದ್ದು ಅಂಡಾಕಾರದಲ್ಲಿದ್ದು ತಿಳಿ ಹಸಿರು ಬಣ್ಣದಿಂದ ಕೂಡಿರ್ತದೆ ಈ ತಳಿ. ಮತ್ತು ಈ ತಳಿಯ ವಿಶೇಷತೆ ಏನಂತ ಹೇಳಿದ್ರೆ 2 ಎಲೆಗಳ ನಡುವಿನ ಅಂತರ 5ರಿಂದ 5.5 ಸೆಂಟಿಮೀಟರ್ ಇರ್ತದೆ ಮತ್ತು ಬೇರು ಬಿಡ್ತಕ್ಕಂಥ ಶಕ್ತಿ ಈ ತಳಿಗೆ ಜಾಸ್ತಿ ಇದೆ. ಸುಮಾರು 90% ಬೇರು ಬಿಡ್ತಕ್ಕಂಥ ಶಕ್ತಿ ಇದೆ. ಅದೇ ಥರ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಶಕ್ತಿ 79% ಇದೆ. ಅದೇ ಥರ ನೀರನ್ನು 6 ಗಂಟೆಗಳ ತನಕ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಶಕ್ತಿ 93ರಿಂದ 94% ಇದೆ. ಆಮೇಲೆ ಕರಗುವ ಸಕ್ಕರೆ ಅಂಶವೂ ಸಹ 26% ಇದೆ. ಕರಗುವ ಪ್ರೋಟೀನನ್ನು 15ರಿಂದ 16% ಇದೆ. ಇದು ಇಳುವರಿ ಒಂದು ಹೆಕ್ಟೇರಿಗೆ ಒಂದು ವರ್ಷಕ್ಕೆ ಸುಮಾರು 62ರಿಂದ 65 ಸಾವಿರ ಕಿಲೋಗ್ರಾಮ್ಗಳಷ್ಟು ಇಳುವರಿಯನ್ನು ಕೊಡ್ತದೆ. ಇದು ನೀರಾವರಿ ಪ್ರದೇಶಕ್ಕೆ ಮಾತ್ರ ಇದು ಸೀಮಿತವಾಗಿದೆ. ಈ ತಳಿಯನ್ನು ಅಖಿಲ ಭಾರತ ಮಟ್ಟದ ಸುಧಾರಿತ ಇಪ್ಪನೇರಳೆ ತಳಿಗಳ ಪ್ರಾಯೋಜನೆಯ 3ನೇ ಭಾಗದಲ್ಲಿ ಈ ತಳಿಯನ್ನು ನಾವು ವಿವಿಧ ಕೇಂದ್ರಗಳಿಗೆ ನಾವು ಬಿಡುಗಡೆ ಮಾಡುತ್ತಿದ್ದೇವೆ. ಇದರ ಪ್ರಾಯೋಜನೆ ಈಗ ನಡೀತಾ ಇದೆ. ಇದರ ಫಲಿತಾಂಶ ಇನ್ನು 4-5 ವರ್ಷಗಳ ನಂತರ ನಮಗೆ ತಿಳಿಯುತ್ತೆ. ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ವಿಶಾಲ ಮತ್ತು ಸುವರ್ಣ ತಳಿ ಕಡ್ಡಿಗಳನ್ನು ಮತ್ತು ಸಸಿಗಳನ್ನು ಉಚಿತವಾಗಿ ನೀಡುತ್ತಿದೆ. ರೈತ ಬಾಂಧವರು ಇದರ ಸದುಪಯೋಗ ಪಡೆದು ವೈಜ್ಞಾನಿಕವಾಗಿ ಹಿಪ್ಪು ನೇರಳೆ ಬೆಳೆದು ಉತ್ತಮ ರೇಷ್ಮೆ ಗೂಡಿನ ಇಳುವರಿ ಪಡೆಯಬಹುದು. ವಿಶಾಲ ಮತ್ತು ಸುವರ್ಣ 2ಗಳ ಕಡ್ಡಿಗಳನ್ನು ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಉಚಿತವಾಗಿ ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ವರ್ಷಕ್ಕೆ 2 ಬಾರಿ, ಒಂದು ಜೂನ್ ಜುಲೈ ತಿಂಗಳಲ್ಲಿ ಮತ್ತು ಇನ್ನೊಂದು ನವೆಂಬರ್ ತಿಂಗಳಲ್ಲಿ ನಾವು ರೈತರಿಗೆ ಈ ತಳಿಗಳ ಕಡ್ಡಿಗಳನ್ನು ಕೊಡ್ತಾ ಇದ್ದೀವಿ. ಇದರ ಪ್ರಯೋಜನವನ್ನು ಕರ್ನಾಟಕ ರಾಜ್ಯದ ಎಲ್ಲ ರೈತರು ಸಹ ಪಡೆದುಕೊಳ್ಳಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ.
ಹವಾಮಾನ ವೈಪರೀತ್ಯ ಅಥವಾ ಸಕಾಲಕ್ಕೆ ಮಳೆಯಾಗದೇ ಇರುವಂತಹ ಸಂದರ್ಭಗಳಲ್ಲಿ ಬೆಳೆಯಲ್ಲಿ ಕೀಟರೋಗಗಳ ಬಾಧೆ ಹೆಚ್ಚಾಗುವುದು ಸಾಮಾನ್ಯ. ಮುಂಗಾರು ಮಳೆ ವ್ಯತ್ಯಯದ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆ ಕ್ರಮಗಳ ಕುರಿತು ತಜ್ಞರಿಂದ ಮಾಹಿತಿ. ತೊಗರಿಯಲ್ಲಿ ಹಳದಿ ಎಲೆ ರೋಗ ಕಂಡುಬಂದಲ್ಲಿ ಆ ಎಲೆಗಳನ್ನು ಕಿತ್ತು ಹಾಕಿ ಬೆಳೆಗೆ ಸೂಕ್ತ ಔಷಧಿ ಸಿಂಪರಣೆ ಮಾಡಬೇಕು. ತೊಗರಿ ಬಗ್ಗೆ ಹೇಳಬೇಕು ಅಂತಂದರೆ ಈ ಪಂಜರೋಗ ಜಾಸ್ತಿ ಹಾವಳಿ ಬರುವ ಸಾಧ್ಯತೆಗಳಿದ್ದಾವೆ. ಇದು ಒಂದು ಮೈಟಿಂದ ಬರ್ತಕ್ಕಂಥ ರೋಗ. ಇದು ಕಂಡ ತಕ್ಷಣ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಹಳದಿ ಬಣ್ಣತ್ತಿರ್ತವೆ. ಸೊ ಅಂಥ ರೋಗಗಳೇನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ಅವುಗಳನ್ನು ಕಿತ್ತು ಹಾಕಬೇಕು. ಆಮೇಲೆ ಈ ಡೈಕೋಫಾಲ್ 2 ml 1 ಲೀಟರ್ ಅಥವಾ ಈ ಸಲ್ಫೆಕ್ಸ್ ಅಂದರೆ ಸಲ್ಫರ್ ಬೇಸ್ಡ್ ಅಕ್ಯಾರಿಸೈಡ್ಸ್ ಇದ್ದಾವೆ, ಅವನ್ನ ನಾವು 2.5 ಗ್ರಾಮ್ ಸಿಂಪಡಿಸಬೇಕಾಗತ್ತೆ. 1 ಲೀಟರ್ನಲ್ಲಿ 2.5 ಗ್ರಾಮ್ ಬೆರೆಸಿ ನಾವು ಸಿಂಪಡಿಸಬೇಕಾಗತ್ತೆ. ಮತ್ತು ಇಂದಿನ ವರ್ಷದ ಕೂಳೆ ಬೆಳೆಗಳನ್ನು ನಾವು ಅದನ್ನು ಕಿತ್ತು ನಾಶ ಮಾಡುವುದರಿಂದಲೂ ನಾವು ಬಹಳ ಸುಲಭವಾಗಿ ಹತೋಟಿ ಮಾಡ್ಬೋದು. ಸೊರಗು ರೋಗ ಜಾಸ್ತಿ ಇತ್ತೀಚೆಗೆ ಕಂಡು ಬಂದಿದೆ. ಸೊ ಇದನ್ನು ನಾವು ಹತೋಟಿ ಮಾಡಬೇಕು ಅಂತಂದರೆ ರೈತರು ಇನ್ನೂ ಬಿತ್ತನೆ ಮಾಡಿದ್ದೇ ಪಕ್ಷದಲ್ಲಿ ತೊಗರಿ ಒಂದೇ ತಾಕಿನಲ್ಲಿ ಬೆಳೆಯೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆಮೇಲೆ ನಾವು ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈ ಕಾರ್ಬೆಂಡಿಸಮ್ 1 kgಗೆ 5 ಗ್ರಾಮ್ ಕಾರ್ಬೆಂಡಿಸಮ್ ಔಷಧಿಯನ್ನು ಟ್ರೀಟ್ ಮಾಡಬೇಕು. ಅದೇ ರೀತಿ ಅಥವಾ ಟ್ರೈಕೋಡರ್ಮಾ 5 ಗ್ರಾಮ್ 1 kg ಸೀಡ್ಸ್ಗೆ ನಾವು ಬಿತ್ತನೆ ಮಾಡಿದ್ದೆ ಆದರೆ ಅದನ್ನು ನಾವು ಸುಲಭವಾಗಿ ನಾವು ತಡೆಗಟ್ಟಬಹುದು. ಇತರ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಸ ಹೀರುವ ಕೀಟಗಳಿಗೆ ಸೂಕ್ತ ಔಷಧಿ ಸಿಂಪರಣೆ ಪರಿಣಾಮಕಾರಿ. ಬೇರೆ ದ್ವಿದಳ ಧಾನ್ಯಗಳಿಗೆ ಹೇಳಬೇಕು ಅಂತಂದರೆ ಅಲಸಂದೆ ಆಗಲಿ ಹೆಸರು ಆಗಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಕೀಟಗಳು ಅಂದರೆ ರಸ ಹೀರುವ ಕೀಟಗಳನ್ನು ಇವುಗಳು ಏನು ಮಾಡ್ತವೆ ಅಂದರೆ ಎಲೆಗಳ ಕೆಳಭಾಗದಲ್ಲಿ ರಸವನ್ನು ಹೀರಿ ಎಲೆಗಳನ್ನು ಮುದುರು ಹಾಗೆ ಮಾಡ್ತವೆ. ಆಮೇಲೆ ಈ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಕಾನ್ಫಿಡರ್ ಅಥವಾ ಇಮಿಡೋಕ್ಲೋಪಿರಿಡ್ 0.6 ml per ಲೀಟರ್ ಈ ಔಷಧಿಯನ್ನು ಅಥವಾ ಡೈಮಿಥೋಯೇಟ್ ಈ ಔಷಧಿಯನ್ನು 2 ml 1 ಲೀಟರ್ನಲ್ಲಿ ಸ್ಪ್ರೇ ಮಾಡೋದಾದರೆ ನಾವು ಈ ಮೊದಲಿನ ಹಂತದಲ್ಲಿ ಬರ್ತಕ್ಕಂತಹ ಈ ಕೀಟಗಳನ್ನು ಬಹಳ ಸುಲಭವಾಗಿ ನಾವು ಹತೋಟಿಯಲ್ಲಿಡಬಹುದು. ಹಳದಿ ರೋಗಕ್ಕೆ ಹೇಳಬೇಕು ಅಂತಂದರೆ ಇದ್ರ ಒಂದು ವೈಟ್ ಫ್ಲೈಸ್ ಅಂತ ಬಿಳಿ ನೋಡೋದಲ್ಲಿ ಇದನ್ನು ಪ್ರಸಾರಗೊಳ್ಳುತ್ತದೆ. ಸೊ ಇದನ್ನು ಬಹಳ ಹತೋಟಿ ಮಾಡಬೇಕು ಮೊದಲ ಹಂತದಲ್ಲಿ. ಈ ಎಳದಿ ತಿರುಗಿರ್ತಕ್ಕಂಥ ಎಲೆಗಳನ್ನು ಹೊಂದಿರತಕ್ಕಂಥ ಗಿಡಗಳನ್ನು ಕಿತ್ತು ನಾಶ ಮಾಡಬೇಕು. ಅದೇ ರೀತಿ ಈ ಇಮಿಡೋಕ್ಲೋಪ್ರಿಡ್ ಅಥವಾ ಅಂತರ್ವ್ಯಾಪಿ ಯಾವುದೇ ಒಂದು ಕೀಟನಾಶಕವನ್ನು 1 ರಿಂದ 2 ml 1 ಲೀಟರ್ನಲ್ಲಿ ನಾವು ಬೆರೆಸಿ ಸಿಂಪಡಣೆ ಮಾಡುವುದರಿಂದಲೂ ಬಹಳ ಸುಲಭವಾಗಿ ಈ ರೋಗಗಳನ್ನು ಹತೋಟಿ ಮಾಡಬಹುದು. ಶೇಂಗಾದಲ್ಲಿ ಕಾಣಿಸಿಕೊಂಡಿರುವ ರಸ ಹೀರುವ ಕೀಟಗಳ ನಿಯಂತ್ರಣ ಶಿಫಾರಿತ ಔಷಧಿ ಸಿಂಪರಣೆಯಿಂದ ಸಾಧ್ಯ. ಶೇಂಗಾ ಬಗ್ಗೆ ಹೇಳಬೇಕು ಅಂತಂದರೆ ಈ ರಸ ಹೀರುವ ಕೀಟಗಳು ಜಾಸ್ತಿ ಇರ್ತವೆ. ಇದು ಏನಾಗಬೇಕು ಅಂದರೆ ಈ ಥ್ರಿಪ್ಸೆ ಇರ್ಬೋದು, ಅವು ಜಾಸ್ತಿ ಬಾಧೆ ಮಾಡ್ತವೆ, ಎಲೆಗಳೆಲ್ಲ ಮುದುರ್ಕೊಂಡ್ಬಿಡ್ತವೆ. ಸೊ ಅದರೊಳಗೆ ನಾವು ಈ ಕ್ಲೋರೋಫೈರಿಫಾಸ್ 2 ml per ಲೀಟರ್ ಆಗ್ಬೋದು ಅಥವಾ ಇಮಿಡೋಕ್ಲೋಪಿಡ್ 0.6 ml per ಲೀಟರ್ ಒಂದು ಬೆರೆಸಿ ಸಿಂಪಡಿಸೋದ್ರಿಂದಲೂ ಈ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥ ಕೀಟಗಳನ್ನು ಸಹ ನಾವು ಬಹಳ ಸುಲಭವಾಗಿ ಹತೋಟಿಯಲ್ಲಿ ಇಡಬಹುದು. ಭತ್ತದಲ್ಲಿ ಕಂಡುಬರುವ ಬೆಂಕಿ ರೋಗವನ್ನು ತಡೆಯಲು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಸೂಕ್ತ. ರಸ ಹೀರುವ ಕೀಟ ಕಂಡುಬಂದಲ್ಲಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳ ಮೂಲಕ ನಿರ್ವಹಣೆ ಮಾಡಬಹುದು. ಭತ್ತದ ಬಗ್ಗೆ ಹೇಳಬೇಕು ಅಂತಂದರೆ ಈ ಮೊದಲ ಹಂತದಲ್ಲಿ ಈ ಬ್ಲಾಸ್ಟ್ ಅಂತ ಹೇಳ್ತೀವಿ, ಬೆಂಕಿ ರೋಗ ಬರೋ ಸಾಧ್ಯತೆಗಳಿರ್ತವೆ ಅಥವಾ ನರ್ಸರಿನಲ್ಲಿ ಬರ್ಬೋದು. ಅದನ್ನು ನಾವು ಈ ಟ್ರೈಸೈಕ್ಲೋಜಾಲ್ ಅಥವಾ ಕಾರ್ಬೆಂಡಿಸಮ್ ಔಷಧಿಯನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದಲೂ ಸಹ ನಾವು ಬಹಳ ಸುಲಭವಾಗಿ ಈ ರೋಗವನ್ನು ಹತೋಟಿಯಲ್ಲಿಡಬಹುದು. ಅದೇ ರೀತಿ ಮೊದಲ ಹಂತದಲ್ಲಿ ಈ ರಸ ಹೀರುವ ಕೀಟಗಳು ಸಹ ಬರೋ ಸಾಧ್ಯತೆಗಳಿದ್ದಾವೆ. ಸೊ ಅಂಥವನ್ನು ಈ ಕ್ಲೋರೋಫೈರಿಫಾಸ್ 2 ml per ಲೀಟರ್ನಲ್ಲಿ ಹಾಕಿ ಬೆರೆಸಿ ಸಿಂಪಡಿಸುವುದರಿಂದಲೂ ಬಹಳ ಸುಲಭವಾಗಿ ಈ ಕೀಟಗಳನ್ನು ಮೊದಲನೇ ಹಂತದಲ್ಲಿ ಬರುವ ಕೀಟಗಳನ್ನು ತಡೆಗಟ್ಟಬಹುದು. ಪ್ರಸ್ತುತ ಸಂದರ್ಭದಲ್ಲಿ ಬೆಳೆಗಳಲ್ಲಿ ಕೀಟಬಾಧೆ ಕೂಡ ಕಂಡುಬರುತ್ತಿದೆ. ಮಲೆನಾಡಿನ ಭಾಗದಲ್ಲಿ ಅಡಿಕೆಯಲ್ಲಿ ಕಂಡುಬರುವ ಬೇರು ಹುಳುಗಳ ದುಂಬಿಗಳನ್ನು ಹಿಡಿದು ನಾಶಪಡಿಸುವುದು ಉತ್ತಮ. ಸೆಪ್ಟೆಂಬರ್ 2ನೇ ಅಥವಾ ಕೊನೆಯ ವಾರದಲ್ಲಿ ಶಿಫಾರಿತ ಕೀಟನಾಶಕ ಸಿಂಪರಣೆ ಪರಿಣಾಮಕಾರಿ. ಮಲೆನಾಡಲ್ಲಿ ಏನು
ಅಡಿಕೆನಲ್ಲಿ ದುಂಬಿಗಳು ಪ್ರಾಬ್ಲಮ್ ಇದೆ, ಈ ಬೇರುಳದ ದುಂಬಿಗಳು ಪ್ರಾಬ್ಲಮ್ ಇದೆ. ಈಗ ಅದರಲ್ಲಿ 3 ಜಾತಿ ಇದ್ದು ಈಗಾಗಲೇ ಒಂದು ಜಾತಿ ಮೇ ತಿಂಗಳಿಂದನೇ ಶುರುವಾಗಿದೆ. ಸೊ ಎಲ್ಲಿ ಕರಾವಳಿ ಪ್ರದೇಶದಲ್ಲಿ ಮತ್ತು ಮಲೆನಾಡಲ್ಲಿ 2 ಕಡೆ ಒಂದು ಜಾತಿ. ಇದರ ಸಂಖ್ಯೆ ಸಾಕಷ್ಟು ಕಡಿಮೆ ಇದ್ದು ಸುಮಾರು 70% 75% ಪ್ರದೇಶದಲ್ಲಿ ಮಲೆನಾಡಲ್ಲಿ ಎಲ್ಲೆಲ್ಲಿ ಅಡಿಕೆ ಬೆಳೀತಾರೋ ಅಲ್ಲಿ ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ಒಂದು ಜಾತಿಯ ಹುಳ. ಆ ಹುಳ ಈಗ ಜುಲೈ ಕೊನೆಯ ವಾರದಿಂದ ಅಥವಾ ಮಧ್ಯಭಾಗದಿಂದ 3ನೇ ವಾರದಿಂದ ಶುರುವಾಗೋದಕ್ಕೆ ದುಂಬಿಗಳು ಹಾರೋದಕ್ಕೆ ಶುರುವಾಗುತ್ತೆ. ಆಗ ದುಂಬಿಗಳನ್ನು ಹಿಡಿದು ಸಾಧ್ಯವಾದಷ್ಟು ಮಟ್ಟಿಗೆ ಸಾಯಿಸಿ ಅಲ್ಲಿಂದ 1 ತಿಂಗಳ ಅಂತರದಲ್ಲಿ ಹೆಚ್ಚಿಗೆ ಅಂದರೆ ಸೆಪ್ಟೆಂಬರ್ 1ನೇ ವಾರ ಅಥವಾ 2ನೇ ವಾರದ ಕೊನೆ ಒಳಗಡೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಕೀಟನಾಶಕಗಳನ್ನು ಹಾಕೋದು ಮೊದಲನೇದು ಭಾಳ ಇಂಪಾರ್ಟೆಂಟ್ ಕೆಲಸ. ಸದ್ಯದಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಅನ್ನೋ ಒಂದು ಔಷಧಿನ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಅದನ್ನು ಅರ್ಧ ಮಿಲಿ 1 ಲೀಟರ್ ಪ್ರಮಾಣದಲ್ಲಿ ಅಥವಾ 2 ಲೀಟರ್ ಪ್ರಮಾಣದಲ್ಲಿ ಲೆಕ್ಕ ಹಾಕ್ಕೊಂಡು ಅರ್ಧ ಮಿಲಿ 1 ಸ್ಕ್ವೇರ್ ಮೀಟ್ರ್ ಏರಿಯಾಕ್ಕೆ ಆ ಲೆಕ್ಕದಲ್ಲಿ ಹಾಕ್ಕೊಂಡು ಸುಮಾರು ಅಂದಾಜು ನೀವು ಅರ್ಧ ಲೀಟರ್ನಷ್ಟು ಔಷಧಿಯನ್ನು 1 ಎಕರೆ ಪ್ರದೇಶದಲ್ಲಿ ಉಪಯೋಗಿಸೋದ್ರಿಂದ ನಿಮಗೆ ಭಾಳ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ತಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸಂಪರ್ಕಿಸಿದರೆ ನಮ್ಮ ಹತ್ರ ಪರೀಕ್ಷಾರ್ಥವಾಗಿ ಒಂದು 2-3 ಬ್ಯಾಕ್ಟೀರಿಯಾಗಳಿದ್ದಾವೆ. ಆ ಬ್ಯಾಕ್ಟೀರಿಯಾಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಕೊಡ್ಬೋದು. ಮತ್ತು ಕಮರ್ಷಿಯಲ್ ಆಗಿ ಹೇಳಬೇಕು ಅಂತಂದರೆ ನೆಮಟೋಡ್ಸ್ ಸಿಗ್ತಾ ಇದ್ದಾವೆ ಮಾರ್ಕೆಟಲ್ಲಿ, ಎಂಟೋಮೋಪ್ಯಾಥಜೆನಿಕ್ ನೆಮಟೋಡ್ಸ್ ಸಿಗ್ತಾ ಇದ್ದಾವೆ ಮಾರ್ಕೆಟಲ್ಲಿ. ಈ ನೆಮಟೋಡ್ಸನ್ನು ಸಹ ಉಪಯೋಗಿಸೋದ್ರಿಂದ ಒಳ್ಳೆಯ ಪರಿಣಾಮ ಸಿಗುತ್ತೆ. ನಿಮಗೆ ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರೈತ ಬಾಂಧವರು, ಮಳೆ ವ್ಯತ್ಯಯದಿಂದಾಗಿ ಪ್ರಸ್ತುತ ಬೆಳೆಗಳಲ್ಲಿ ರೋಗ ಮತ್ತು ಕೀಟಬಾಧೆ ಕಂಡುಬಂದಾಗ ಈ ಹತೋಟಿ ಕ್ರಮಗಳನ್ನು ಬಳಸಿ ಬೆಳೆಯನ್ನು ರಕ್ಷಿಸಿಕೊಂಡು ಉತ್ತಮ ಇಳುವರಿ ಪಡೆಯಬಹುದು.